ನಮಸ್ಕಾರ ಮಿತ್ರರೇ, ಯುವ ಲೈವ್ನ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಸೃಷ್ಟಿ ಅದೆಷ್ಟೋ ವಿಚಿತ್ರಗಳನ್ನ ತನ್ನ ಒಡಲಲ್ಲೇ ತುಂಬಿಕೊಂಡು ಸೃಷ್ಟಿಕರ್ತನ ಕೈಚಳಕವನ್ನ ತೋರ್ಪಡಿಸುತ್ತಲೇ ಇರುತ್ತದೆ. ಏನಿದು ಸೃಷ್ಟಿಕರ್ತ ಕೈಚಳಕ ಅಂತ ಮಾತಾಡ್ತಿದ್ದಾನೆ ಅಂತ ಯೋಚನೆ ಮಾಡ್ತಿದ್ದೀರಿ ಅಲ್ವಾ? ಕಾಣದ ದೇವನ ಕೈಚಳಕವನ್ನ ಕಾಣುವ ಕ್ಯಾಮರಾ ಕಣ್ಣಿನಲ್ಲಿ ಸೆರೆ ಹಿಡಿಯುವುದು ಒಂದು ಕಲೆ. ಆ ಕಲೆಗೆ ಸಾಕ್ಷಿಯಾಗಿದ್ದು ಚಿತ್ರಕಲಾ ಪರಿಷತ್. ಸ್ನೇಹಿತರೆ, ನಾವು ಯಾವುದೋ ಒಂದು ಫೋಟೋ ನೋಡಿದ ತಕ್ಷಣ ಫೋಟೋಗ್ರಾಫರ್ನ ಕೇಳ್ತೀವಿ, ಯಾವ ಕ್ಯಾಮ್ರಾ ಯೂಸ್ ಮಾಡ್ತೀರಾ, ಯಾವ ಲೆನ್ಸನ್ನು ಯೂಸ್ ಮಾಡ್ತೀರಾ ಅಂತ. ಆದರೆ ಯಾವತ್ತಾದರೂ ಆ ಕ್ಯಾಮ್ರಾ ಮ್ಯಾನ್ ಬಗ್ಗೆ ಯೋಚನೆ ಮಾಡಿದೀವಾ? ಒಂದು ಫೋಟೋ ತುಂಬ ಚೆನ್ನಾಗಿ ಬರ್ತಾ ಇದೆ ಅಂದರೆ ಅದರ ಹಿಂದೆ ಇರುವಂತಹ ಛಾಯಾಗ್ರಾಹಕನಲ್ಲಿರುವಂತಹ ತಾಳ್ಮೆ, ಸಮಯ ಪ್ರಜ್ಞೆ ಮತ್ತು ಸಹನೆ, ಇದು ಮೂರು ತುಂಬಾ ಅವಶ್ಯಕವಾಗಿದೆ. ವಿ ಮೆಥನ್ ಕ್ರಿಯೇಷನ್ ಪ್ರೈವೇಟ್ ಲಿಮಿಟೆಡ್ ಮತ್ತು ಡಾಕ್ಟರ್ ಮೆಥನ್ ಫೌಂಡೇಶನ್ ರವರು ಇಂದು ಬೆಂಗಳೂರಿನ ಹೃದಯ ಭಾಗದಲ್ಲಿರುವ ಚಿತ್ರಕಲಾ ಪರಿಷತ್ನಲ್ಲಿ ಕನೆಕ್ಟ್ ವಿತ್ ನೇಚರ್ ಅನ್ನುವ ಶೀರ್ಷಿಕೆ ಅಡಿಯಲ್ಲಿ ಛಾಯಾಚಿತ್ರ ಪ್ರದರ್ಶನ ಏರ್ಪಡಿಸಿದ್ದಾರೆ. ಮೂಲತಃ ಮೂಳೆ ಕೀಲು ತಜ್ಞರಾದ ಇವರು ವನ್ಯಜೀವಿ ಛಾಯಾಗ್ರಹಣೆಯಲ್ಲಿ ವಿಶೇಷ ಆಸಕ್ತಿಯಿಂದ ಕರ್ನಾಟಕ, ಮಹಾರಾಷ್ಟ್ರ ಸೇರಿದಂತೆ ಭಾರತದ ಹಲವು ಬಗೆಯ ಪಕ್ಷಿಗಳ, ಪ್ರಾಣಿಗಳ ಚಿತ್ರಪಟಗಳನ್ನ ಸೆರೆ ಹಿಡಿದಿದ್ದಾರೆ. ಛಾಯಾಚಿತ್ರಗಳ ಮೂಲಕ ಪ್ರಕೃತಿ, ಪ್ರಾಣಿ, ಪಕ್ಷಿಗಳ ಬಗ್ಗೆ ಜನರಲ್ಲಿ ಆಸಕ್ತಿ ಮೂಡಿಸುವುದು, ಸಂವೇದನೆ ಹೆಚ್ಚಿಸುವುದರ ಉದ್ದೇಶದಿಂದ ಈ ಪ್ರದರ್ಶನವನ್ನ ಏರ್ಪಡಿಸಲಾಗಿದೆ. ನಮ್ಮ ಪ್ರಕೃತಿಯಲ್ಲಿ ನಿಗೂಢವಾಗಿ ಎಷ್ಟೊಂದು ಶ್ರೀಮಂತಿಕೆ ಇದೆ, ಎಷ್ಟು ವೈವಿಧ್ಯ ಇರತಕ್ಕಂಥ ಪಕ್ಷಿಗಳಿದ್ದಾವೆ, ಪ್ರಾಣಿಗಳಿದ್ದಾವೆ, ಪರಿಸರ ಇದ್ದಾವೆ. ಇದನ್ನೆಲ್ಲ ಸರಿಯಾದ ರೀತಿಯಲ್ಲಿ ಬಳಕೆ ಮಾಡಿಕೊಂಡು ಪ್ರಪಂಚಕ್ಕೆ ತೋರಿಸುವಂಥ ಪ್ರಯತ್ನವನ್ನು ಮಾಡಿದರೆ ಖಂಡಿತವಾಗಿ ಕೂಡ ಭಾರತ ಪ್ರವಾಸೋದ್ಯಮದಲ್ಲೇ ಒಂದು ದೊಡ್ಡದಾಗಿರ್ತಕ್ಕಂಥ ಕ್ರಾಂತಿಯನ್ನೇ ಉಂಟು ಮಾಡಿ ಇಡೀ ಭಾರತದ ಆದಾಯವನ್ನು ಬಹುಪಟ್ಟು ಹೆಚ್ಚಿಸುವಂಥ ಸಾಧ್ಯತೆ ಇರ್ತವೆ. I am Dr. Venkatesh Methan, orthopedic surgeon and a wildlife photographer, and we are exhibiting 120 pictures of the nature as well as wildlife in this exhibition with the theme Nature to Connect. And I am very glad to say that the purpose of this exhibition is to create awareness among the young generation as well as the society towards the nature. Second, to create interest in the photography, to create interest in the birds and animals and the nature among the young generation, and above all, save the Mother Earth's nature. I am very happy that I am displayed these images in such a way that I belong to Solapur, Maharashtra, and 23% of the birds from Solapur are displayed here, 30% from the Karnataka, and remaining are from across the India. So I humbly request, come here and visit to this exhibition and bless us. ಆಗಸ್ಟ್ 12ರವರೆಗೆ ನಡೆಯುವ ಈ ಪ್ರದರ್ಶನ ಬೆಳಗ್ಗೆ 11ರಿಂದ ಸಂಜೆ 7 ಗಂಟೆಯವರೆಗೂ ತೆರೆದಿರುತ್ತದೆ. ಒಮ್ಮೆ ನೀವು ಈ ಪ್ರದರ್ಶನಕ್ಕೆ ಭೇಟಿ ಕೊಟ್ಟರೆ ಅಲ್ಲಿಯ ಪ್ರಾಣಿಗಳು, ಪಕ್ಷಿಗಳು, ಆ ಪ್ರಕೃತಿಯ ವೈಭವವನ್ನು ಇನ್ನೂ ನೀವು ಕಣ್ತುಂಬಿಕೊಳ್ಳಬಹುದು. ಮಿತ್ರರೇ, ಇನ್ಯಾಕ್ ತಡ, ನಾಳೆನೇ ಚಿತ್ರಕಲಾ ಪರಿಷತ್ಗೆ ಭೇಟಿ ನೀಡಿ. ಇದು ಯುವ ಲೈವ್ನ ವಿಶೇಷ ಕಾರ್ಯಕ್ರಮ. ಕ್ಷಣ ಕ್ಷಣದ ಮಾಹಿತಿಗಾಗಿ ಯುವ ಲೈವ್ನ ನೋಡ್ತಾ ಇರಿ.